ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ತುಳಸಿ ಗಿಡದ ಬಗ್ಗೆ ತಿಳ್ಕೊಳ್ಳೋಣ. ಈ ತುಳಸಿ ಗಿಡದ ಎಲೆಗಳಲ್ಲಿ ಅತಿ ಹೆಚ್ಚು ಔಷಧೀಯ ಗುಣ ಇದೆ. ಇದನ್ನು ನೀರಿನಲ್ಲಿ ಸೇರಿಸಿ ಕುಡಿಯೋದ್ರಿಂದ ಎಷ್ಟೋ ರೋಗಗಳು ಬಾರದಂತೆ ಕಾಪಾಡುತ್ತೆ. ಈ ತುಳಸಿ ಗಿಡ ಹುಟ್ಟಿದ್ದೇಗೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಪೂರ್ವದಲ್ಲಿ ಒಂದು ಸಲ ಗಂಗಾ ದಡದಲ್ಲಿ ಗಣೇಶ ದೇವರು ತಪಸ್ ಮಾಡ್ತಾ ಕೂತಿರ್ತಾರೆ. ಆಗ ಅಲ್ಲಿಗೆ ತುಳಸಿ ಅನ್ನೋ ಒಂದು ಹೆಣ್ಣು ಬಂದು ಗಣೇಶ ದೇವ್ರನ್ನ ಮೋಹಗೊಂಡು ನನ್ನ ಮದುವೆ ಆಗು ಅಂತ ಕೇಳ್ತಾರೆ. ಆಗ ಗಣೇಶ ನನ್ನ ವ್ರತ ಭಂಗ ಆಗುತ್ತೆ ಅಂತ ನಿರಾಕರಿಸ್ತಾರೆ. ಈ ನಿರಾಕರಿಸಿದ ಕೋಪಕ್ಕೆ ತುಳಸಿ ನಿನ್ನ ಮದುವೆ ನಿನ್ನ ಇಷ್ಟ ಇಲ್ಲದಂತೆ ಆಗಲಿ ಅಂತ ಶಾಪ ಕೊಡ್ತಾರೆ. ಆಗ ಗಣೇಶ ದೇವರು ಕೂಡ ಕೋಪಗೊಂಡು ನೀನು ಅಷ್ಟೇ ಒಬ್ಬ ರಾಕ್ಷಸನ ಮದುವೆ ಆಗು, ಹಾಗೆ ಬೇರೆ ಒಬ್ಬ ಗಂಡಿಂದ ನಿನ್ನ ಪಾತಿವ್ರತೆ ಕಳ್ಕೊಳ್ಳೋ ಅಂಥ ದೌರ್ಭಾಗ್ಯ ಬರಲಿ ಅಂತ ಶಾಪ ಕೊಡ್ತಾರೆ. ಈ ಶಾಪ ಪಡೆದಂಥ ತುಳಸಿ ಅನ್ನೋ ಹೆಣ್ಮಗುನೇ ಮುಂದೆ ಕಾಲನೇಮಿ ಅನ್ನೋ ದೈತ್ಯ ರಾಕ್ಷಸನ ಮಗಳಾದ ಬೃಂದ ಆಗಿ ಜನಿಸ್ತಾರೆ. ಈ ಬೃಂದ ಎಷ್ಟು ದೈವಭಕ್ತಿ ಅಂದರೆ ಭಗವಂತನ ಕುರಿತು ಚಿಕ್ಕ ವಯಸ್ಸಿನಲ್ಲೇ ತಪಸ್ ಮಾಡ್ತಾರೆ. ಆಗ ಭಗವಂತ ಬರಲ್ಲ, ಬ್ರಹ್ಮದೇವರು ಬಂದು ಏನು ನಿನಗೆ ಹೊರಬೇಕು, ಯಾಕಿಷ್ಟು ತಪಸ್ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ಬೃಂದ ನನಗೆ ಭಗವಂತನೇ ಪತಿಯಾಗಬೇಕು ಅಂತ ಪ್ರಾರ್ಥಿಸ್ಕೋತಾರೆ. ಆಗ ನಿನ್ನ ಇಷ್ಟದಂತೆ ಆಗಲಿ ಅಂತ ಹೇಳಿ ವರ ಕೊಟ್ಟು ಅಲ್ಲಿಂದ ಹೊರಟ್ಬಿಡ್ತಾರೆ. ಅದಾದಮೇಲೆ ದಿನ ಭಗವಂತ ಶ್ರೀಮನ್ ವಿಷ್ಣುವನ್ನೇ ಜಪ ಮಾಡ್ತಾ ಪೂಜೆ ಮಾಡ್ತಾ ಕಾಲ ಕಳೀತಾ ಇರ್ತಾಳೆ. ಈ ಬೃಂದನ್ನ ಮದುವೆ ಆಗೋನೇ ಜಲಾಸಂಧ ಅನ್ನೋನು. ಈ ಜಲಾಸಂಧ ಅನ್ನೋನು ಹುಟ್ಟಿದ್ದೆ ಒಮ್ಮೆ ಶಿವ ಮತ್ತು ಇಂದ್ರನಿಗೆ ಒಂದು ಘೋರ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಶಿವ 3ನೇ ಕಣ್ಣನ್ನು ತೆಗೆದು ಇಂದ್ರನನ್ನು ಸುಡೋಕ್ಕೆ ನೋಡ್ತಾರೆ. ಆಗ ಎಲ್ಲರೂ ಬಂದು ತಡೀತಾರೆ. ಇಂದ್ರನನ್ನು ಸುಟ್ಟರೆ 3 ಲೋಕದ ವ್ಯವಸ್ಥೆ ಅವ್ಯವಸ್ಥೆ ಆಗುತ್ತೆ ಅಂತ ತಡೀತಾರೆ. ಆಗ ಶಿವ ತನ್ನ 3ನೇ ಕಣ್ಣಿಂದ ಬಂದಂಥ ಅಗ್ನಿನ ಸಮುದ್ರಕ್ಕೆ ಬಿಡ್ತಾರೆ. ಆಗ ಉದ್ಭವಿಸ್ತಾನೆ ಜಲಾಸಂಧ. ಈ ಜಲಾಸಂಧ ದೈತ್ಯ ರಾಕ್ಷಸ, ಅದರಲ್ಲೂ ಭಗವಂತನ ಭಕ್ತನಾಗಿರ್ತಾನೆ. ಇವನು ಯಾವಾಗಲೂ ವಿಷ್ಣು ದೇವನ್ನ ತಪಸ್ ಮಾಡ್ತಾ ಇರ್ತಾನೆ. ಒಮ್ಮೆ ಇವನು ಹೀಗೆ ಬರುವಾಗ ಎದುರಿಗೆ ನಾರದರು ಸಿಕ್ಕಿ ನೀನು ಈ ದಾರಿಲೇ ಹೋಗು, ನಿನ್ನ ಮದುವೆ ಆಗೋ ಒಂದು ಹೆಣ್ಣು ಇಲ್ಲೇ ಇದ್ದಾಳೆ, ಯಾವ ಹೆಣ್ಣನ್ನು ನೋಡಿ ನೀನು ಮೋಹಗೊಳ್ತೀಯೋ ಅವಳೇ ನಿನ್ನ ಹೆಂಡತಿ ಆಗ್ತಾಳೆ ಅಂತ ನಾರದರು ತಿಳಿಸ್ತಾರೆ. ಆಗ ಜಲಸಂಧ ಹಾಗೆ ಆಗಲಿ ಅಂತ ಹೇಳಿ ಮುಂದಕ್ಕೆ ಹೊರಡ್ತಾನೆ. ಹೋಗ್ತಾ ಇರಬೇಕಾದ್ರೆ ಬೃಂದ ದೇವರ ಪೂಜೆಗೆ ಅಂತ ಹೂ ಕೀಳ್ತಾ ಇರ್ತಾಳೆ. ಆ ಟೈಮಲ್ಲಿ ಬೃಂದನನ್ನು ನೋಡಿದ ಜಲಸಂಧ ಆಕೆಯನ್ನು ನೋಡಿದಾಗಲೇ ಮೋಹಗೊಂಡು ಅವಳನ್ನು ಮದುವೆ ಆಗ್ತಾನೆ. ಬೃಂದನ ಪಾತಿವ್ರತೆಯಿಂದ ಜಲಸಂಧನಿಗೆ ಸೋಲೇ ಇರೋದಿಲ್ಲ. ಎಲ್ಲ ಯುದ್ಧದಲ್ಲೂ ಗೆಲುವನ್ನೇ ನೋಡ್ತಾ ಇರ್ತಾನೆ. ಇದರಿಂದ ದೇವತೆಗಳಿಗೆ ಕಷ್ಟ ಆಗ್ತಾ ಇರುತ್ತೆ. ಯಾಕಂದರೆ ಈ ಜಲಸಂಧ ಒಬ್ಬ ರಾಕ್ಷಸ, ಇವನಿಂದ ಲೋಕ ಕಂಟಕ ಆಗ್ತಾ ಇರುತ್ತೆ. ಇದನ್ನು ತಪ್ಪಿಸಬೇಕಾಗಿರುತ್ತೆ ದೇವತೆಗಳಿಗೆ. ಆಗ ದೇವತೆಗಳೆಲ್ಲ ಒಟ್ಟುಗೂಡಿ ಭಗವಂತ ಶ್ರೀಮನ್ ನಾರಾಯಣನ ಹತ್ರ ಹೋಗಿ ಇದಕ್ಕೆ ಪರಿಹಾರ ನೀವೇ ಕೊಡಬೇಕು, ನಿಮ್ಮ ಭಕ್ತೆ ಬೃಂದನಿಂದ ಜಲಸಂಧನನ್ನು ವಧೆ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾರೆ. ಆಗ ನಿಮ್ಮ ಕಷ್ಟನ ನಾನು ಪರಿಹರಿಸ್ತೀನಿ ಅಂತ ವಿಷ್ಣು ದೇವ ತಾವೇ ಸ್ವತಃ ಬಂದು ಯುದ್ಧ ಭೂಮಿಯಲ್ಲಿ ಬ್ರಾಹ್ಮಣ ರೂಪ ತಾಳಿ ಬಂದು ನನಗೀಗಲೇ ದಾನ ಬೇಕು ಅಂತ ಕೇಳ್ತಾರೆ. ನಾನು ಯುದ್ಧ ಮಾಡ್ತಾ ಇದ್ದೀನಿ, ಯುದ್ಧ ಮುಗಿದ ಮೇಲೆ ಕೊಡ್ತೀನಿ ಅಂತ ಜಲಸಂಧ ಹೇಳ್ತಾನೆ. ಹಾಗಲ್ಲ, ಈಗಲೇ ಬೇಕು ಅಂತ ಕೇಳ್ತಾರೆ. ಆಗ ಜಲಸಂಧನಿಗೆ ತನ್ನ ದಿವ್ಯ ದೃಷ್ಟಿಯಿಂದ ಗೊತ್ತಾಗುತ್ತೆ ಬಂದಿರೋದು ಭಗವಂತನೇ ಅಂತ. ಆಗ ನಿರಾಕರಿಸ್ತೆ ನೀವೇನು ಕೇಳ್ತೀರೋ ಅದನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಭಗವಂತ ನಿನ್ನ ಕಂಠದಲ್ಲಿರುವಂಥ ಭಗವಂತನ ನಾಮಸ್ಮರಣೆಯನ್ನು ನನಗೆ ದಾನವಾಗಿ ಕೊಡು ಅಂತ ಕೇಳ್ತಾರೆ. ಹಾಗೆ ಆಗಲಿ ಅಂತ ಜಲಸಂಧ ದಾನ ಕೊಡ್ತಾರೆ. ಇದಾದಮೇಲೆ ಅಲ್ಲಿಂದ ಬೃಂದನ ಹತ್ರಕ್ಕೆ ಹೋಗ್ತಾರೆ. ಈ ಬೃಂದ
ವ್ರತ ಮಾಡ್ತಾ ಇರ್ತಾಳೆ. ನನ್ನ ಗಂಡನಿಗೆ ಜಯವಾಗಲಿ, ಯಾವುದೇ ಅಪಕೀರ್ತಿ ಬರದೇ ಇರಲಿ ಅಂತ ಭಗವಂತನ ಕುರಿತು ತಪಸ್ ಮಾಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಭಗವಂತ ಶ್ರೀಮನ್ನಾರಾಯಣ ಜಲಾಸಂಧನ ರೂಪ ತಾಳಿ ಬೃಂದನ ಬಳಿ ಬಂದಾಗ ಸ್ವತಃ ತನ್ನ ಗಂಡನೇ ಬಂದವರೆ ಅಂತ ಅವಳು ತನ್ನ ಗಂಡನ ಸತ್ಕಾರ್ಯ ಎಲ್ಲ ಮಾಡಿ ತನ್ನ ಗಂಡನ ಜೊತೆ ಸಮಯ ಕಳೀತಾಳೆ. ಹೀಗೆ ಬೃಂದ ಭಗವಂತನ ಜೊತೆ ಸಮಯ ಕಳೀತಾ ಇದ್ದಂಗೆ ಅವಳ ಪಾತಿವ್ರತೆ ಹೊರಟೋಗುತ್ತೆ. ಆ ಕ್ಷಣದಲ್ಲಿ ಅಲ್ಲಿ ಇದ್ದಂಥ ಜಲಾಸಂಧನ ವಧೆ ಆಗುತ್ತೆ. ಇತ್ತ ಈಕೆಗೆ ಅನುಮಾನ ಬಂದು ನೀನು ನನ್ನ ಪತಿಯಲ್ಲ ಅಂತ ಸಂಶಯ ಪಡ್ತಾಳೆ. ಆಗ ಭಗವಂತ ತನ್ನ ನಿಜ ರೂಪಕ್ಕೆ ಬರ್ತಾರೆ. ಅದನ್ನು ನೋಡಿದ ಬೃಂದನ್ಗೆ ತುಂಬಾ ದುಃಖ ಆಗಿ ತನ್ನ ಮುಂದೆ ಇದ್ದಂಥ ಭಗವಂತನ ನೋಡಿ ಆಕೆಗೆ ಬಹಳ ದುಃಖ ಆಗುತ್ತೆ. ದುಃಖದಲ್ಲಿ ಭಗವಂತನನ್ನು ಇಷ್ಟು ನಿನ್ನ ಭಕ್ತಿ ಮಾಡಿದ್ದಕ್ಕೆ ನನಗಿಂಥ ಕಷ್ಟ ಕೊಟ್ಟೆ ಅಲ್ಲ ಅಂತ ಶಪಿಸ್ಬಿಡ್ತಾಳೆ. ನೀನು ಮುಂದೆ ಕಲ್ಲಾಗಿ ಹುಟ್ಟು ಅಂತ ಶಾಪ ಕೊಡ್ತಾಳೆ. ಆಗ ವಿಷ್ಣುದೇವ ಅದನ್ನು ನಗನಗ್ತಾ ಸ್ವೀಕರಿಸ್ತಾರೆ. ಅಲ್ಲದೆ ಬೃಂದಳಿಗೆ ವರವನ್ನು ಕೊಡ್ತಾರೆ. ನನ್ನ ಸ್ಪರ್ಶ ಮಾಡಿದ ನೀನು ಪ್ರತಿಯೊಂದು ಮನೆಯಲ್ಲೂ ಪೂಜೆ ತಗೊಳ್ಳುವಂಥ ಭಾಗ್ಯ ಸಿಗಲಿ ಅಂತ ವರ ಕೊಡ್ತಾರೆ. ಹಾಗಾಗಿ ಬೃಂದ ಮುಂದೆ ತುಳಸಿ ಗಿಡವಾಗಿ ಜನ್ಮ ತಾಳಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಪೂಜೆ ಸ್ವೀಕರಿಸ್ತಿದ್ದಾರೆ. ಅಲ್ಲದೆ ಆಕೆ ಲಕ್ಷ್ಮೀ ಸ್ವರೂಪ. ಬೃಂದ ಯಾರೂ ಅಲ್ಲ, ಲಕ್ಷ್ಮಿಯ ಇನ್ನೊಂದು ರೂಪವೇ ಬೃಂದ ಆಗಿರ್ತಾಳೆ. ಈ ತುಳಸಿ ಗಿಡದಲ್ಲಿ ಲಕ್ಷ್ಮಿಯ ಸಾನ್ನಿಧ್ಯ ಇರೋದ್ರಿಂದ ಪ್ರತಿಯೊಂದು ಮನೆಯಲ್ಲೂ ತುಳಸಿ ಗಿಡ ಇರೋದ್ರಿಂದ ಯಾವುದೇ ಕೆಟ್ಟ ದೃಷ್ಟಿ ಮಾಟ ಮಂತ್ರ ಮಾಡಿದರೂ ಕೂಡ ಈ ತುಳಸಿ ಗಿಡದ ಪೂಜೆಯಿಂದ ಅದನ್ನೆಲ್ಲ ಹೋಗಲಾಡಿಸ್ಬೋದು. ಅಲ್ಲದೆ ಕೆಟ್ಟ ಕನಸು ಬಿದ್ದರೂ ಕೂಡ ಬೆಳಗ್ಗೆ ಎದ್ದು ತುಳಸಿ ಪೂಜೆ ಮಾಡೋದ್ರಿಂದ ಕೂಡ ಆ ಕೆಟ್ಟ ಕನಸು ನೆರವೇರದಂತೆ ತಡೆಗಟ್ಬೋದು ಅಂತ ಕೂಡ ಶಾಸ್ತ್ರ ಹೇಳುತ್ತೆ. ಈ ಮಾಹಿತಿ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.